ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದೊಂದು ಖುಷಿಯ ವಿಚಾರ ಆಗಿರತ್ತೆ. ಈ ಒಂದು ನೇಮಕಾತಿಗಳು 15 ಸೆಪ್ಟೆಂಬರ್ 2025ರಿಂದ 30 ಸೆಪ್ಟೆಂಬರ್ 2025 ತನಕ ನಡೀತಾ ಇದೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಪರೀಕ್ಷೆ ಕೂಡ ಇಟ್ಟಿದ್ದಾರೆ. ಹಂಗೆ ನಿಮಗೆ ನೇಮಕಾತಿ ಅಲ್ಲ, ನೇರ ನೇಮಕಾತಿ ಅಲ್ಲ, ಪರೀಕ್ಷೆ ಇಟ್ಟಿದ್ದಾರೆ. ಆ ಒಂದು ಪರೀಕ್ಷೆ ಪಠ್ಯಕ್ರಮ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬುಕ್ ಅನ್ನು ಓದಬೇಕು ಒಂದೊಂದ ತಿಳಿಸ್ಕೊಡ್ತಾನೆ. ಅದ ನಂತರ ಎಷ್ಟು ಹುದ್ದೆಗಳು, ಯಾವ ಒಂದು ಜಿಲ್ಲೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ನೀವು ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ಕಮೆಂಟ್ ಮಾಡ್ತಾರ. ಆದ ಕಾರಣ ಕೊನೆತನಕ ನೋಡಿ. ಈ ಒಂದು ವಿಡಿಯೋ 5 ರಿಂದ 6 ನಿಮಿಷ ಆಗತ್ತೆ. ನಾನು ಮುಂಚಿತ ತಿಳಿಸ್ಕೊಡ್ತಾ ಇದ್ದೇನೆ. 5 ರಿಂದ 6 ನಿಮಿಷ ಆಗತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಹೊಸ ನೋಡಾತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಇಲ್ಲಿ ಕಳಿರುವಂತ ಸಂಸ್ಥೆ ಹೆಸರು ನೋಡಿ, ಎಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ನೋಡಿ, ಮೊದಲಿಗೆ ಸಂಸ್ಥೆ ಹೆಸರು ತಿಳ್ಕೊಬೇಕಾಗತ್ತ. ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ಸಿಬ್ಬಂದಿ ನೇಮಕಾತಿಗೆ ಅರ್ಜಿಗಳನ್ನ ಕರೆಯಲಾಗಿದೆ. ಈ ಒಂದು ಸಿಬ್ಬಂದಿ ನೇಮಕಾತಿಗೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ನಲ್ಲಿ ಅಥವಾ ಆಫ್ಲೈನ್ ನಲ್ಲಿ. ಆಫ್ಲೈನ್ ಇರೋದ್ರಿಂದ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ಒಂದೊಂದ ನೋಡಿ. ಮೊದಲಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಕೇಳುವಂತ ಪ್ರಶ್ನೆ, ಕಾಡುವಂತ ಪ್ರಶ್ನೆ ಒಂದೇ, ಸಂಬಳ ಎಷ್ಟು ಇರಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 25,000 ತನಕ ನಿಮ್ಗೆ ಮಾಸಿಕ ವೇತನ ಇರತ್ತೆ. 25,000 ತನಕ ಇರತ್ತೆ, ಅಥವಾ ಜಾಸ್ತಿ ಕೂಡ ಆಗ್ಬಹುದು. ಮುಂದ್ಗಡೆ ನೀವು ಕೆಲಸ ಮಾಡ್ದಂಗೆ ಅದಕ್ಕೆ ಸಂಬಂಧಪಟ್ಟಂತೆ ತೆಲುಗು ಕೂಡ ಕೊಡಬಹುದು. ತೆಲುಗಂತ್ರ ಕೊಡೋದಿಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ನನಗನ್ಸೋ ಮಟ್ಟಿಗೆ ಎಲ್ಲಾ ಭತ್ಯೆಗಳು ಸೇರಿಸ್ಕೊಂಡು 30,000 ತನಕ ವೇತನ ಕೂಡ ಇರಬಹುದು. ಅದ ನಂತರ ಇಲ್ಲಿ ವೇತನ ಆತಂದ್ರೆ ವಯೋಮಿತಿ ಬಗ್ಗೆ ನೋಡಿ. ನಿಮಗೆ ಕಡ್ಡಾಯವಾಗಿ 18 ವರ್ಷ ಅಂತ ಆಗ್ಲೇಬೇಕಾಗತ್ತೆ. 18 ವರ್ಷದಿಂದ 45 ವರ್ಷ ತನಕ ಅವಕಾಶ ಇರತ್ತೆ. ಈ ಒಂದು 19 ವರ್ಷದವ್ರ ಅಪ್ಲಿಕೇಶನ್ ಹಾಕಿ ಯಾವುದೇ ತೊಂದರೆ ಇಲ್ಲ, ಅಥವಾ 30 ವರ್ಷದವ್ರು ಅರ್ಜಿ ಸಲ್ಲಿಸಿ ಯಾವುದೇ ತೊಂದರೆ ಇಲ್ಲ, 35 ಅರ್ಜಿ ಸಲ್ಲಿಸಿ ಯಾವುದೇ ತೊಂದರೆ ಇಲ್ಲ. ಒಟ್ಟಾರೆ ಅಪ್ಲಿಕೇಶನ್ ಹಾಕಿ. ಅದ ನಂತರ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಅಂತೇಳಿ. ಈ ಒಂದು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಇದಕ್ಕೆ ವಿದ್ಯಾರ್ಹತೆ BSc MSc ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು ಮೀನುಗಾರಿಕೆ ಅರಣ್ಯ ರೇಷ್ಮೆಗೆ ಸಂಬಂಧಪಟ್ಟಂತೆ ಈ ಎಲ್ಲ ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಅನುಭವ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿರ್ಬೇಕಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇವರು. ಅನುಭವ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ವರ್ಷ ಕೃಷಿ ವಿಸ್ತರಣಾ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಅನುಭವ ಮತ್ತು ಆಫೀಸ್ನಲ್ಲಿ ಪರಿಣಿ ಈ ಒಂದು ಹೊಂದಿರಬೇಕಾಗತ್ತೆ. ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಾನು ಕನ್ನಡದಲ್ಲಿ ಓದಿದೆ, ಇನ್ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಫಾರ್ಮ್ ಕೂಡ ಇರತ್ತೆ, ಅದು ಕೂಡ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ 30/9/2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಆಫ್ಲೈನ್ ಅಲ್ಲಿ ಇರತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ವೆಬ್ಸೈಟ್ ಮತ್ತು ನಿಮ್ಮ ಒಂದು ವಿಳಾಸ, ಅಂಚೆ ವಿಳಾಸ ನೋಡಿ. ಜಂಟಿ ನಿರ್ದೇಶಕರು KSFC ಕಟ್ಟಡ, ಕೊಡಗು ಜಿಲ್ಲೆ, ಮಡಿಕೇರಿ. ಇದಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 30 ಅರ್ಜಿ ಸಲ್ಲಿಸಿ ಅಂಚೆ ವಿಳಾಸಕ್ಕೆ. ಇದೇನು ತಿಳಿಸ್ಕೊಟ್ಟೇನಲ್ಲ, ಇದೇ ಒಂದು ವಿಳಾಸಕ್ಕೆ ಅಂಚೆ ಕಚೇರಿ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೇರ ನೇಮಕಾತಿ. ಒಂದೊಂದು ಸಾರಿ ನಿಮಗೆ ಪರೀಕ್ಷೆ ಇಟ್ಟಿರ್ತಾರೆ, ಆಗಲೇ ತಿಳಿಸ್ಕೊಟ್ಟೇನಲ್ಲ, ಪರೀಕ್ಷೆ ಇಟ್ಟಿರ್ತಾರೆ. ಮತ್ತೊಂದೊಂದು ಸಾರಿ ಅನುಭವ ಮೇಲೆ ಕೂಡ ಆಯ್ಕೆ ಮಾಡ್ತಾರೆ. ಇದನ್ನ ತಿಳ್ಕೊಬೇಕು. ನಾನು ಮೊದಲಿಗೆ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೆ, ಇಂಗ್ಲಿಷ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವಿಳಾಸ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಜಂಟಿ ಕೃಷಿ ನಿರ್ದೇಶಕರು ಕಚೇರಿ, ಕೊಡಗು ಜಿಲ್ಲೆ, ಮಡಿಕೇರಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಅಂಚೆ ಕಚೇರಿ ಮೂಲಕವಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ಇದಕ್ಕೆ ಪುರುಷರು ಮಾತ್ರ ಅರ್ಜಿ ಸಲ್ಲಿಸಬೇಕು ಮತ್ತು ಮಹಿಳೆಯರಿಗೆ ಅವಕಾಶ ಇರಲ್ಲ, ಮತ್ತು ಅನುಭವದವರು ಅರ್ಜಿ ಸಲ್ಲಿಸಬೇಕು. ಅದ ನಂತರ ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ ಅವರು. ಕೊಡಗು ಜಿಲ್ಲೆ ಕೃಷಿ ಇಲಾಖೆಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಒಂದು ಪೋಸ್ಟ್ ಮಾತ್ರ ಇರತ್ತೆ. ಒಂದು ಪೋಸ್ಟ್ ಹುದ್ದೆಗೆ ಒಪ್ಪಂದದ ಆಧಾರದ ಮೇಲೆ ಅರ್ಜಿ ಕರೆದಿದ್ದಾರೆ. 2025 ಮತ್ತು 26ನೇ ಸಾಲಿನಲ್ಲಿ ಸೀಮಿತ ಅವಧಿ ಅಂದ್ರೆ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ಇರತ್ತೆ. 1 ವರ್ಷ ಕೆಲಸ ಇರತ್ತೆ, ಅಥವಾ ಅವ್ರು ಏನಾದ್ರು ಮತ್ತಷ್ಟು ನಿಮಗೆ ಜಾಸ್ತಿ ಮಾಡಿದ್ರೆ 1.5 ವರ್ಷ, 2 ವರ್ಷ, 3 ವರ್ಷ. ನಿಮ್ಮ ಒಂದು ಒಪ್ಪಂದದ ಮೇಲೆ ಎಷ್ಟು ವರ್ಷ ಕೆಲಸ ಮಾಡ್ತಾರಲ್ಲ ಅವರು ನಿಮಗೆ ಅಷ್ಟು ವರ್ಷ ಕೆಲಸ ಕೊಡ್ತಾರೆ. ಅಥವಾ ಜಾಸ್ತಿನೂ ಕೊಡ್ಬೋದು, ಕಡಿಮೆನೂ ಕೊಡ್ಬೋದು. ಈ ರೀತಿಯಾಗಿ ನೋಡಿ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರು ಕೊಡಗುದಲ್ಲಿ ಅರ್ಜಿ ಸಲ್ಲಿಸಿ ಕೆಲಸ ಮಾಡ್ಬೇಕಂತ ಇದಾರಲ್ಲ
ಕೊಡಗು ಜಿಲ್ಲೆಯಲ್ಲಿ ಕೊಡಗು ಕೃಷಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಒಂದು ಸಾರಿ ಭೇಟಿ ಕೊಡಿ ನಿಮ್ಮೊಂದು ಹತ್ತಿರ ಇರುವಂತ ಕೃಷಿ ಇಲಾಖೆಗೆ, ಅಥವಾ ಡೈರೆಕ್ಟ್ ಆಗಿ ಅಂಚೆ ಕಚೇರಿ ಮೂಲಕ ಅರ್ಜಿ ಸಲ್ಲಿಸ್ತಾನಂದ್ರೆ ಅಪ್ಲಿಕೇಶನ್ ಹಾಕಿ 25,000 ತನಕ ಸ್ಯಾಲ್ರಿ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ವಯೋಮಿತಿ, ಶೈಕ್ಷಣಿಕ ಅರ್ಹತೆ ಎಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ, ಮತ್ತು ಲಿಂಕು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ.